ಇರಾನ್ ಅಮೆರಿಕ ಮಧ್ಯೆ ಸಂಧಾನ ಹಗ್ಗ ಜಗ್ಗಾಟ. ಇರಾನ್ನ 2 ಷರತ್ತಿಗೆ ಈಗ ಒಪ್ಪಿಕೊಂಡ ಅಮೆರಿಕ. ಇರಾನ್ ಅಮೆರಿಕ ಮಧ್ಯೆ ಸಂಧಾನ ಹಗ್ಗ ಜಗ್ಗಾಟ. ಇರಾನ್ನ 2 ಷರತ್ತಿಗೆ ಅಮೆರಿಕ ಒಪ್ಪಿಕೊಂಡಿದೆ. ಇವತ್ತು ಮತ್ತೊಂದು ಸುತ್ತಿನ ಸಂಧಾನ ಮಾತುಕತೆ. ನಿನ್ನೆ ಮೂಡದ ಒಮ್ಮತ, ಇಂದು ಮತ್ತೆ ಸಂಧಾನ ಚರ್ಚೆ ಮಾಡ್ತಾರೆ. ಪಾಕಿಸ್ತಾನದಲ್ಲಿ ಇರಾನ್ ಅಮೆರಿಕ ಮಹತ್ವದ ಚರ್ಚೆ. ನಿನ್ನೆ ಕೂಡ ಚರ್ಚೆ ಮಾಡಿದ್ರು, ಇವತ್ತು ಕೂಡ ಚರ್ಚೆ ಮುಂದುವರಿಯುತ್ತೆ. ಇರಾನ್ ಅಮೆರಿಕ ಮಧ್ಯೆ ಈ ಒಂದು ಸಂಧಾನದ ಹಗ್ಗ ಜಗ್ಗಾಟ ನಡೀತಾ ಇದೆ. ಇರಾನ್ನ 2 ಷರತ್ತಿಗೆ ಈಗ ಅಮೆರಿಕ ಒಪ್ಕೊಂಡಿದೆ. ಇರಾನ್ ಸುಮಾರು 10 ಷರತ್ತುಗಳನ್ನ ವಿಧಿಸಿದೆ. ಆ 10 ಷರತ್ತುಗಳಲ್ಲಿ ಸದ್ಯಕ್ಕೆ 2 ಷರತ್ತುಗಳನ್ನ ಅಮೆರಿಕ ಒಪ್ಕೊಂಡಿದೆ. ಇವತ್ತು ಮತ್ತೊಂದು ಸುತ್ತಿನ ಸಂಧಾನ ಮಾತುಕತೆಯನ್ನು ಕೂಡ ಮಾಡ್ತಾರೆ. ಯಾಕೆಂತಂದ್ರೆ ನಿನ್ನೆ ಅಷ್ಟರ ಮಟ್ಟಿಗೆ ಒಮ್ಮತ ಮೂಡ್ ಬಂದಿಲ್ಲ. ಈ ಯುದ್ಧಕ್ಕೆ ಬ್ರೇಕ್ ಹಾಕಲೇಬೇಕಾಗಿದೆ. ಯಾಕೆಂತಂದ್ರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಈ ಯುದ್ಧದಿಂದ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರ್ತಾ ಇದೆ. ಸದ್ಯಕ್ಕೆ ನಿನ್ನೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಮಾಡಿದ್ರು. ಈ ಯುದ್ಧ ಏನು ನಡೀತಾ ಇದೆ, ಯುದ್ಧಕ್ಕೆ ಯಾವ ರೀತಿ ಬ್ರೇಕ್ ಹಾಕಬೇಕು, ಇಲ್ಲ ನಿಮ್ಮ ಬೇಡಿಕೆಗಳೇನಿದ್ದಾವೆ, ಜೊತೆಗೆ ಇರಾನ್ ಬೇಡಿಕೆ ಏನಿದೆ, ಅಮೆರಿಕ ಬೇಡಿಕೆ ಏನಿದ್ದಾವೆ, ಇದೆಲ್ಲದರಲ್ಲೂ ಕೂಡ ಇಷ್ಟು ಬೇಡಿಕೆಯಲ್ಲಿ ಎಷ್ಟು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗುತ್ತೆ, ಅದೆಲ್ಲದರ ಬಗ್ಗೆ ಕೂಡ ನಿನ್ನೆ ಮಾತುಕತೆಯನ್ನ ಮಾಡಿದ್ದಾರೆ. ಸಾಕಷ್ಟು ಚರ್ಚೆ ಕೂಡ ಮಾಡಿದ್ದಾರೆ. ಆದರೆ ಇರಾನ್ ಮತ್ತೆ ಅಮೆರಿಕ 2 ರಾಷ್ಟ್ರಗಳ ನಡುವೆ ಯಾವುದೇ ರೀತಿಯ ಒಮ್ಮತ ಮೂಡ್ ಬಂದಿಲ್ಲ. ಕೇವಲ 2 ಷರತ್ತಿಗೆ, ಅಂದ್ರೆ ಏನು ಇರಾನ್ ಷರತ್ತುಗಳನ್ನ ವಿಧಿಸಿತ್ತು, ಆ ಷರತ್ತುಗಳಲ್ಲಿ ಕೇವಲ 2 ಷರತ್ತುಗಳಿಗೆ ಮಾತ್ರ ಈಗ ಅಮೆರಿಕ ಒಪ್ಪಿಕೊಂಡಿದೆ. ಹಾಗಾಗಿ ಸದ್ಯಕ್ಕೆ ಮುಂದೆ ಏನು ಮಾಡಬೇಕು ಎಂಬ ವಿಚಾರವಾಗಿಯೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ಇವತ್ತು ಕೂಡ ಈ ಒಮ್ಮತವನ್ನ ಮೂಡಿಸಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ಆಗತ್ತೆ. ನೋಡ್ಬೇಕಾಗತ್ತೆ ಈ ಸಂಧಾನ ಸಭೆ ಯಾವಾಗ ಪ್ರಾರಂಭ ಆಗತ್ತೆ ಅಂತ. ನಿನ್ನೆ ಸಾಕಷ್ಟು ಸುಮಾರು ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಇರಾನ್ ಅಧ್ಯಕ್ಷರಾಗಿರ್ಬಹುದು, ಜೊತೆಗೆ ಅಮೆರಿಕಾದವರು ಕೂಡ ಮಾತುಕತೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಮಹತ್ವದ ಬೆಳವಣಿಗೆಗಳು ಆಗುತ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಕೂಡ ನೋಡಬೇಕಾಗತ್ತೆ. ಯಾಕೆಂದ್ರೆ ನಮ್ಮ ಭಾರತದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ ಈ ಯುದ್ಧದಿಂದ. ಇಲ್ಲಿ ನೀವು ಗಮನಿಸ್ತಾ ಇರಬಹುದು, ಸಿಲಿಂಡರ್ ಸಮಸ್ಯೆಗಳಾಗಿರಬಹುದು, ಜೊತೆಗೆ ತೈಲ ಸಮಸ್ಯೆಗಳಾಗಿರಬಹುದು, ಇಷ್ಟರ ಮಟ್ಟಿಗೆ ಸಮಸ್ಯೆಗಳು ಆಗ್ತಾ ಇರೋದ್ರಿಂದ ಈ ಸಂಧಾನ ಅನ್ನೋದು ಬಹಳ ಪ್ರಮುಖವಾಗುತ್ತೆ. ಹಾರ್ಮುಜ್ಗಾಗಿ ಮುಂದುವರಿದ ಜಟಾಪಟಿ. 2 ಹಾರ್ಮುಜ್ ವಿಚಾರದಲ್ಲಿ 2 ರಾಷ್ಟ್ರಗಳ ಹಗ್ಗ ಜಗ್ಗಾಟ. ಹಾರ್ಮುಜ್ ವಿಚಾರದಲ್ಲಿ ಪಟ್ಟು ಬಿಡ್ತಾ ಇಲ್ಲ ಇರಾನ್ ಅವರು. ಒಂದಲ್ಲ ಎರಡಲ್ಲ 3 ಸುತ್ತಿನ ಚರ್ಚೆ ಮುಕ್ತಾಯ ಆಗಿದೆ. 3 ಸುತ್ತಿನ ಚರ್ಚೆಯಲ್ಲೂ ಕೂಡ ಫಲಪ್ರದವಾಗದ ಮಾತುಕತೆ. ಇನ್ನೂ ಕೂಡ ನಡೆಯಲಿರೋ 4ನೇ ಸುತ್ತಿನ ಮಾತುಕತೆ. ನಿನ್ನೆ 15 ಗಂಟೆಗಳ ಕಾಲ ಸುದೀರ್ಘವಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ಆದ್ರೂ ಕೂಡ ಈ ಸಮಸ್ಯೆ ಬಗೆಹರಿದಿಲ್ಲ. ಹಾರ್ಮುಜ್ಗಾಗಿ ಮುಂದುವರೆದಂತಹ ಜಟಾಪಟಿ. ಇನ್ನು ಹಾರ್ಮುಜ್ ವಿಚಾರದಲ್ಲಿ 2 ರಾಷ್ಟ್ರಗಳ ಹಗ್ಗ ಜಗ್ಗಾಟ ನಡೀತಾ ಇದೆ. ಹಾರ್ಮುಜ್ ವಿಚಾರದಲ್ಲಿ ಇರಾನ್ ಪಟ್ಟು ಬಿಡ್ತಾ ಇಲ್ಲ. ಯಾಕೆ ಪಟ್ಟು ಬಿಡ್ತಾ ಇಲ್ಲ ಅಂತಂದ್ರೆ, ಇರಾನ್ ನಲ್ಲಿ ಬಹಳ ಈಗ ಅಂದ್ರೆ ಸ್ಟ್ರಾಂಗೆಸ್ಟ್ ಏನು, ಇರಾನ್ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಹಾರ್ಮುಜ್ ಜಲಸಂಧಿ. ಈ ಹಾರ್ಮುಜ್ ಜಲಸಂಧಿ ಅಮೆರಿಕ ನನಗೆ ಬಿಟ್ಕೊಡು ಅಂತ ಕೇಳ್ತಾ ಇದೆ. ಈಗ ಅಮೆರಿಕಾಗೆ ಹಾರ್ಮುಜ್ ಜಲಸಂಧಿಯ ಅಧಿಕಾರವನ್ನ ಏನಾದ್ರೂ ಅಮೆರಿಕಾಗೆ ಬಿಟ್ಟು ಕೊಟ್ರೆ, ಆಗ ಇರಾನ್ ಬಳಿ ಯಾವುದೇ ರೀತಿಯ ಅಂತಹ ಪ್ರಭಾವ ಬೀರುವಂತಹ ಸ್ಥಳ ಆಗಿರಬಹುದು, ಅಥವಾ ಯುದ್ಧದ ವಿಚಾರಕ್ಕೆ ಬಂದ್ರು ಅಷ್ಟೇ, ಈಗ ಶಸ್ತ್ರಾಸ್ತ್ರಗಳಾಗಿರಬಹುದು ಅಥವಾ ಯಾವುದೇ ವಿಚಾರದಲ್ಲೂ ಕೂಡ ಈಗ ಇರಾನ್ಗೆ ಇರುವಂತದ್ದು ಒಂದೇ ಅಸ್ತ್ರ ಅಂತ ಅಂದ್ರೆ ಅದು ಕೇವಲ ಈ ಹಾರ್ಮುಜ್ ಜಲಸಂಧಿ. ಹಾಗಾಗಿ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ನಾನು ಬಿಟ್ಕೊಡೋದಿಲ್ಲ. ಈಗ ಹಿಂದೆ ಯಾವ ರೀತಿ ನಾನು ಆ ಹಾರ್ಮುಜ್ ಜಲಸಂಧಿಯನ್ನ ನಿಯಂತ್ರಣ ಮಾಡ್ತಾ ಇದ್ದೆ, ಯಾವ ರೀತಿ ಅಧಿಕಾರವನ್ನ ನಡೆಸ್ತಾ ಇದ್ದೆ, ಅದೇ ರೀತಿ ನಾನು ಈ ಹಾರ್ಮುಜ್ ಜಲಸಂಧಿ ನನ್ನ ಹತೋಟಿಯಲ್ಲೇ ಇರಬೇಕು ಅಂತ ಇರಾನ್ ಅವರ ವಾದ. ಅಮೆರಿಕಾಗೆ ಷರತ್ತಿನ ಗೆರೆ ಹಾಕಿದ ಇರಾನ್ ನಿಯೋಗ. ಯುದ್ಧದ ಪರಿಹಾರ ಹಾಗೂ ಪರಮಾಣು ವಿಚಾರ ಚರ್ಚೆ. ಇರಾನ್ ವಿರುದ್ಧ ಯುದ್ಧ ಸಂಪೂರ್ಣ ಬ್ರೇಕ್ಗೆ ಆಗ್ರಹ. ಆರ್ಥಿಕ ನಿರ್ಬಂಧಗಳ ಸಂಪೂರ್ಣ ತೆರವಿಗೆ ಒತ್ತಾಯ. 24 ಗಂಟೆಗಳಲ್ಲಿ ವಿವಿಧ ಆಯಾಮಗಳಲ್ಲಿ ಸಂಧಾನ ಪ್ರಕ್ರಿಯೆ ನಡೆದಿದೆ. ಅಮೆರಿಕ ಷರತ್ತಿಗೆ ಈಗ ಇರಾನ್ ನಿಯೋಗ ಗೆರೆ ಹಾಕಿದೆ. ಯುದ್ಧದ ಪರಿಹಾರ ಆಗಿರಬಹುದು, ಜೊತೆಗೆ ಈ ಪರಮಾಣು ವಿಚಾರವಾಗಿಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ.
ಇರಾನ್ ವಿರುದ್ಧ ಈಗ ಯುದ್ಧ ಸಂಪೂರ್ಣವಾಗಿ ಬ್ರೇಕ್ ಹಾಕಬೇಕು ಅಂತ ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ಆರ್ಥಿಕ ನಿರ್ಬಂಧಗಳ ಏನಿದ್ದಾವೆ ಈಗ ಸದ್ಯಕ್ಕೆ ಹಾರ್ಮುಜ್ ಜಲಸಂಧಿ ಬಗ್ಗೆ ಹೇಳ್ತಾ ಇದ್ದು, ಹಾರ್ಮುಜ್ ಜಲಸಂಧಿ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಲಿಮಿಟೇಷನ್ಸ್ ಇದಾವೆ. ಆ ಒಂದು ಲಿಮಿಟೇಷನ್ ಈಗ ಹಿಂದೆ ಯಾವ ರೀತಿ ಇತ್ತು ಅದೇ ರೀತಿ ಮುಂದುವರಿಬೇಕು. ಜೊತೆಗೆ ಕೇವಲ ಇರಾನ್ ಮೇಲೆ ಮಾತ್ರ ಯುದ್ಧ ಮಾಡ್ತಾ ಇಲ್ಲ, ಲೆಬನಾನ್ ಮೇಲೂ ಕೂಡ ಯುದ್ಧವನ್ನ ಮಾಡ್ತಾ ಇದೆ, ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು ಆರ್ಥಿಕ ನಿರ್ಬಂಧಗಳ ಸಂಪೂರ್ಣ ತೆರವಿಗೆ ಒತ್ತಾಯ. ಮತ್ತೊಂದು ಕಡೆ 24 ಗಂಟೆಗಳಲ್ಲಿ ವಿವಿಧ ಆಯಾಮಗಳಲ್ಲಿ ಸಂಧಾನ ಮಾಡಿದ್ದಾರೆ. ಅಂದ್ರೆ ಒಂದಲ್ಲ ಎರಡಲ್ಲ 3 ಸುತ್ತಿನ ಚರ್ಚೆ ಮಾಡಿದ್ದಾರೆ. 3 ಸುತ್ತಿನ ಚರ್ಚೆ ಮಾಡಿದ್ರೂ ಕೂಡ ಯಾವುದೇ ರೀತಿಯ ಫಲಪ್ರದವಾಗಿಲ್ಲ ಈ ಒಂದು ಮಾತುಕತೆ. ಇವತ್ತು 4ನೇ ಸುತ್ತಿನ ಮಾತುಕತೆ ನಡೆಯುತ್ತೆ. ನೆನೆ ಒಂದೇ ದಿನದಲ್ಲಿ 15 ಗಂಟೆಗಳ ಸುದೀರ್ಘವಾಗಿ ಮಾತುಕತೆ ಮಾಡಿದ್ದಾರೆ. ಮುಖ್ಯವಾಗಿ ಪರಮಾಣು ವಿಚಾರ ಆಗಿರಬಹುದು, ಜೊತೆಗೆ ಯುದ್ಧದ ಪರಿಹಾರ ವಿಚಾರವಾಗಿ ಆಗಿರಬಹುದು. ಯಾಕೆಂತಂದ್ರೆ ಯುದ್ಧ ಯಾವುದೇ ಒಂದು ದೇಶದಲ್ಲಿ ಯುದ್ಧ ಆಗುತ್ತೆ ಅಂತಂದ್ರೆ ಈಗ ಅಮೆರಿಕಾದವರೆಗೂ ಕೂಡ ಸಾಕಷ್ಟು ಆರ್ಥಿಕ ಹೊಡೆತ ಬೀಳುತ್ತೆ. ಇನ್ನು ಇರಾನ್ ಒಂದು ಪುಟ್ಟ ರಾಷ್ಟ್ರ ಅಂತ ಹೇಳ್ತೀವಿ. ಇರಾನ್ಗೀಗ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಆರ್ಥಿಕವಾಗಿ ನಷ್ಟಗಳಾಗಿದೆ. ಈ ಒಂದು ನಷ್ಟವನ್ನ ಅಮೆರಿಕ ಭರಿಸಲಿಕ್ಕೆ ಒಪ್ಪುತ್ತಾ ಅನ್ನೋದು ಕೂಡ ಈಗಿರುವಂತಹ ಪ್ರಶ್ನೆ. ಇರಾನ್ ಷರತ್ತು, ಅಮೆರಿಕಾದಿಂದ ಕೌಂಟರ್ ಷರತ್ತು. ಹಾರ್ಮುಜ್ ಟೋಲ್ ಸಂಗ್ರಹ ವಿಚಾರದಲ್ಲಿ ಕದನ. ಶಿಪ್ಗಳಿಂದ ಟೋಲ್ ಸಂಗ್ರಹಿಸ್ತೀವಿ ಎಂದ ಇರಾನ್. ಟೋಲ್ ಸಂಗ್ರಹಿಸಂಗಿಲ್ಲ ಅಂತ ಅಮೆರಿಕ ಪಟ್ಟು. ಇರಾನ್ ಅಮೆರಿಕ ನಿಯೋಗದ ಹೈ ವೋಲ್ಟೇಜ್ ಚರ್ಚೆ. ಪ್ರಮುಖ ನಾಯಕರ ನಡುವೆ ಮುಗಿದಿರೋ ಮಾತುಕತೆ. ಸಕಾರಾತ್ಮಕ ಚರ್ಚೆ ಆಗಿದೆ ಅಂತ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ. ಫ್ರೀಡಂ ಟಿವಿಯಲ್ಲಿ ಸಂಧಾನ ಸೀಕ್ರೆಟ್ನ ಮಾಹಿತಿ. ಇರಾನ್ ಷರತ್ತು, ಅಮೆರಿಕಾದಿಂದಲೂ ಕೂಡ ಕೌಂಟರ್ ಷರತ್ತನ್ನ ವಿಧಿಸಲಾಗಿದೆ. ಈಗ ಏನೆಲ್ಲ ಇರಾನ್ ಷರತ್ತುಗಳನ್ನ ಹಾಕಿತ್ತು ಅದಕ್ಕೆ ಪ್ರತಿಯಾಗಿ ಅಮೆರಿಕ ಕೂಡ ಕೆಲವೊಂದಿಷ್ಟು ಷರತ್ತುಗಳನ್ನ ಹಾಕಿದೆ. ಮುಖ್ಯವಾಗಿ ಒಂದು ಹಾರ್ಮುಜ್ ಅಲ್ಲಿ ಏನು ಟೋಲ್ ಸಂಗ್ರಹ ಮಾಡ್ತಾರೆ ಆ ಒಂದು ಟೋಲ್ ಸಂಗ್ರಹ ವಿಚಾರದಲ್ಲಿ ಈಗ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಕದನ ಆಗಿದೆ. ಈ ಒಂದು ಸಂಧಾನ ಮಾತುಕತೆ ಮಾಡುವಂತಹ ಸಂದರ್ಭದಲ್ಲಿ ಶಿಪ್ಗಳಿಂದ ಟೋಲ್ ಸಂಗ್ರಹಿಸ್ತೀವಿ ಅಂತ ಇರಾನ್ ಅವರು ಹೇಳ್ತಾ ಇದ್ರೆ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನೀವು ಶಿಪ್ಗಳಿಂದ ಒಂದು ಟೋಲ್ ಅನ್ನ ಸಂಗ್ರಹ ಮಾಡಬಾರದು ಅಂತ ಅಮೆರಿಕ ಪಟ್ಟು ಹಿಡ್ಕೊಂಡು ಕೂತಿದೆ. ಇರಾನ್ ಮತ್ತೆ ಅಮೆರಿಕ ನಿಯೋಗ ಹೈ ವೋಲ್ಟೇಜ್ ಚರ್ಚೆ ಆಗಿರುವಂತದ್ದು. ಇನ್ನು ಪ್ರಮುಖ ನಾಯಕರ ನಡುವೆ ಆಲ್ರೆಡಿ ಈಗ ಮಾತುಕತೆ ಮುಗಿದಿದೆ. ಏನೆಲ್ಲ ಮಾತುಕತೆ ಆಡಬೇಕು, ಮುಖ್ಯವಾಗಿ ಪರಮಾಣು ವಿಚಾರ ಆಗಿರ್ಬೋದು, ಯುದ್ಧದ ಪರಿಹಾರ ವಿಚಾರ ಆಗಿರ್ಬೋದು, ಅದೆಲ್ಲದಕ್ಕಿಂತಲೂ ಬಹಳ ಇಂಪಾರ್ಟೆಂಟ್ ಅಂದ್ರೆ ಈ ಒಂದು ಹಾರ್ಮುಜ್ ಜಲಸಂಧಿಯ ವಿಚಾರ. ಈ ಒಂದು ಹಾರ್ಮುಜ್ ಜಲಸಂಧಿ ನಮಗೆ ಬಿಟ್ಕೊಡ್ಬೇಕು ಅಂತ ಅಮೆರಿಕಾದವರು ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡೋದಿಲ್ಲ ಅಂತ ಇರಾನ್ ಅವರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಅದರ ಜೊತೆಗೆ ಈ ಒಂದು ಟೋಲ್ ಸಂಗ್ರಹ ವಿಚಾರದಲ್ಲೂ ಕೂಡ ಸಾಕಷ್ಟು ಮಾತುಕತೆ ಆಗಿದೆ. ಸುದ್ದಿ ಮುಂದುವರಿಯುತ್ತೆ ವಿರಾಮದ ನಂತರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.